ಎಲ್ರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರೀತಿಯ ಮಕ್ಕಳೇ, ಶಿವರಾತ್ರಿ ಹಬ್ಬ ಕೇವಲ ಪೂಜೆ, ಉಪವಾಸ, ಜಾಗರಣೆ ಇಷ್ಟಕ್ಕಷ್ಟೇ ಸೀಮಿತ ಆಗದೆ ಶಿವನ ವ್ಯಕ್ತಿತ್ವ, ಶಿವನ ಜೀವನ ಶೈಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆಯನ್ನು ನೀಡ್ತಾ ಹೋಗುತ್ತೆ. ಅಂಥ ಪ್ರೇರಣೆಯ ಮಾತುಗಳನ್ನು ಈ ದಿನದ ಈ ಮುಂಜಾನ ಮಾತಿನಲ್ಲಿ ನಾವೆಲ್ಲರೂ ಕೇಳೋಣ. ಪ್ರೀತಿಯ ಮಕ್ಕಳೇ, ಶಿವನನ್ನು ಯಾವಾಗಲೂ ಧ್ಯಾನಸ್ಥವಾಗಿ ಚಿತ್ರಿಸಲಾಗುತ್ತೆ. ಅಂದರೆ ಇಂದಿನ ಡಿಜಿಟಲ್ ಯುಗದಲ್ಲಿ ಗಮನ ನಮಗೆಲ್ಲರಿಗೂ ಕೂಡ ವಿಚಲಿತ ಆಗೋದು ಸಹಜ. ಶಿವನ ಧ್ಯಾನ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಅಂದರೆ ಫೋಕಸ್ ಮಾಡುವಂಥ ಸಂಕೇತವಾಗುತ್ತೆ. ಓದುವಾಗ ಅಥವಾ ಯಾವುದೇ ಕೆಲಸ ಮಾಡುವಾಗ ಸಂಪೂರ್ಣವಾಗಿ ಅದರಲ್ಲಿ ಲೀನ ಆಗೋದನ್ನು ನಾವು ಶಿವನಿಂದ ಕಲಿಬೋದು. ನಮ್ಮ ಸಂಪೂರ್ಣ ಧ್ಯಾನ ಓದಿನ ಕಡೆ ಇರಲಿ. ಎರಡನೇದಾಗಿ ಬಂದರೆ ನೀಲಕಂಠನಾಗುವಂಥ ಕಲೆ. ಎಸ್, ಶಿವನು ಸಮುದ್ರ ಮಂಥನ ಮಾಡಿ ಆ ಸಮಯದಲ್ಲಿ ಬಂದಂಥ ವಿಷವನ್ನು ಕುಡಿದು ಅದನ್ನು ಹೊಟ್ಟೆಗೂ ಬಿಡದೆ ಹೊರಗೂ ಹಾಕದೆ ಗಂಟಲಲ್ಲಿ ಇಟ್ಕೊಂಡು ನೀಲಕಂಠ ಆಗ್ತಾನೆ. ಹಾಗೆಯೇ ನಾವೆಲ್ಲ ವಿದ್ಯಾರ್ಥಿಗಳು ನಮ್ಮ ಜೀವನದಲ್ಲಿ ಬರುವಂಥ ಟೀಕೆಗಳು, ಸೋಲುಗಳು, ಪರೀಕ್ಷೆಯ ಒತ್ತಡಗಳು ಮತ್ತು ನಕಾರಾತ್ಮಕ ಮಾತುಗಳು, ನೆಗೆಟಿವಿಟೀಸ್ ಎಲ್ಲ ಬರೋದು ಸಹಜ. ಅವುಗಳನ್ನು ಮನಸ್ಸಿನ ಆಳಕ್ಕೆ ತೆಗೆದುಕೊಂಡು ಹೊರಗಬಾರ್ದು. ಹಾಗೆಯೇ ದ್ವೇಷವಾಗಿ ಬದಲಿಸಿ ಸಮಾಜಕ್ಕೂ ಕೂಡ ಉಗುಳಬಾರ್ದು. ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಮುನ್ನಡೆಯುವ ಸ್ಥಿತಪ್ರಜ್ಞೆಯನ್ನು ನಾವು ಶಿವನಿಂದ ಖಂಡಿತ ಬೆಳೆಸ್ಕೊಳ್ಬೋದು. ಮೂರನೇದಾಗಿ, ಶಿವನಿಗೆ ಮೂರನೇ ಕಣ್ಣಿರುತ್ತೆ. ಅಂದರೆ ಅದು ಜ್ಞಾನದ ಸಂಕೇತ. ಶಿವನ ಮೂರನೇ ಕಣ್ಣು ವಿನಾಶಕ್ಕೆ ಮಾತ್ರವಲ್ಲ, ಅದು ಜ್ಞಾನ ನೇತ್ರವೂ ಹೌದು. ಬಾಹ್ಯ ಪ್ರಪಂಚವನ್ನು ನೋಡುವುದಕ್ಕಿಂತ ಆಳವಾದ ಒಳನೋಟ ಮುಖ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ಕೇವಲ ಪಠ್ಯಪುಸ್ತಕದ ವಿಷಯಗಳನ್ನು ಹೊಡೆದು ಕಂಠಪಾಠ ಮಾಡಿ ಈ ರೋಟ್ ಲರ್ನಿಂಗ್ ಮಾಡೋಕ್ಕಿಂತ ವಿಷಯದ ಆಳವನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಹೆಚ್ಚಿನದನ್ನು ಶೋಧಿಸುವ ಕುತೂಹಲ ಮತ್ತು ವಿವೇಚನೆಯನ್ನು ವಿದ್ಯಾರ್ಥಿಗಳು ಖಂಡಿತ ಬೆಳೆಸ್ಕೊಳ್ಬೇಕು. ನಾಲ್ಕನೇದಾಗಿ ಬಂದರೆ, ತಲೆಯಲ್ಲಿ ಗಂಗೆ ಶಾಂತವಾಗಿ ಕುಂತಿರ್ತಾಳಲ್ವಾ. ಎಸ್, ಶಿವನು ತನ್ನ ಜಟೆಯಲ್ಲಿ ಬೋರ್ಗರೆಯುವ ಗಂಗೆಯನ್ನು ಹಿಡಿದುಕೊಂಡಿದ್ದಾನೆ. ಅಂದರೆ ಎಷ್ಟೇ ಕಷ್ಟದ ಸಂದರ್ಭ ಬಂದರೂ ತಲೆ ತಂಪಾಗಿರಬೇಕು. ವಿದ್ಯಾರ್ಥಿಗಳು ಇದರಿಂದ ಏನು ತಿಳ್ಕೊಬೋದು ಅಂದರೆ, ಪರೀಕ್ಷೆಯ ಸಮಯದಲ್ಲಾಗ್ಬೋದು ಅಥವಾ ಕಠಿಣ ಸಂದರ್ಭದಲ್ಲಾಗ್ಬೋದು ನಾವು ಖಂಡಿತ ಗಾಬರಿ ಆಗಬಾರ್ದು. ಮನಸ್ಸು ಶಾಂತವಾಗಿದ್ದರೆ ಮಾತ್ರ ಎಂಥ ಸಮಸ್ಯೆಯನ್ನಾದರೂ ಪರಿಹರಿಸ್ಬೋದು. ಕೂಲ್ ಹೆಡ್ ಆ್ಯಂಡ್ ವಾರ್ಮ್ ಹಾರ್ಟ್ ಎಂಬ ತತ್ವವನ್ನು ನಾವು ಪಾಲಿಸ್ಬೋದು. ಐದನೇದಾಗಿ ಬಂದರೆ ಸರಳತೆ ಮತ್ತು ನಿರಾಡಂಬರ. ಎಸ್, ಸಿಂಪ್ಲಿಸಿಟಿಗೆ ಶಿವನೇ ದೊಡ್ಡ ಸಾಕ್ಷಿ. ಶಿವನು ಜಗತ್ತಿನ ಒಡೆಯನಾಗಿದ್ದರೂ ಆಭರಣಗಳ ಮೋಹವಿಲ್ಲದೆ ಭಸ್ಮವನ್ನೇ ಧರಿಸಿ ಸ್ಮಶಾನವಾಸಿಯಾಗಿರ್ತಾನೆ. ವಿದ್ಯಾರ್ಥಿಗಳು ಇದರಿಂದ ನಾವು ಬ್ರಾಂಡೆಡ್ ವಸ್ತುಗಳು, ಬಾಹ್ಯ ತೋರಿಕೆಗಿಂತ ನಮ್ಮ ಜ್ಞಾನ ಮತ್ತು ಗುಣಗಳಿಗೆ ಹೆಚ್ಚು ಬೆಲೆ ಕೊಡಬೇಕು. ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಸರಳ ಜೀವನ, ಉದಾತ್ತ ಚಿಂತನೆ ನಮ್ಮದಾಗಿರಬೇಕು ಅನ್ನೋದು ನಾವು ಶಿವನಿಂದ ಕಲಿಬೋದು. ಹಾಗೆಯೇ ಕೊನೆಯದಾಗಿ ಬಂದರೆ ತ್ರಿಶೂಲ, 3 ಗುಣಗಳ ನಿಯಂತ್ರಣ. ಶಿವನ ಕೈಯಲ್ಲಿರುವಂಥ ತ್ರಿಶೂಲ ಸತ್ವ, ರಜಸ್ ಮತ್ತು ತಮಸ್ ಎಂಬ 3 ಗುಣಗಳ ಸಂಕೇತವನ್ನು ತೋರಿಸುತ್ತೆ. ನಾವು ವಿದ್ಯಾರ್ಥಿಗಳು ನಮ್ಮ ಜೀವನದಲ್ಲಿ ಆಲಸ್ಯವನ್ನು ಅಂದರೆ ತಮಸ್ಸನ್ನು, ಅತಿಯಾದ ಕೋಪ ಅಥವಾ ಆತುರ ಅಂದರೆ ರಜಸ್ಸನ್ನು, ಇವುಗಳನ್ನು ನಿಯಂತ್ರಿಸಿ ಸದ್ಗುಣಗಳನ್ನು ಅಂದರೆ ಸತ್ವವನ್ನು ಬೆಳೆಸಿಕೊಳ್ಳುವ ಮೂಲಕ ನಮ್ಮ ಮೇಲೆ ನಾವು ಹಿಡಿತವನ್ನು ಸಾಧಿಸಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ಶಿವನಂತೆ ಧ್ಯಾನಸ್ಥರಾಗಿರಿ, ನೀಲಕಂಠನಂತೆ ಕಷ್ಟಗಳನ್ನು ಜೀರ್ಣಿಸಿಕೊಳ್ಳಿ, ಗಂಗೆಯನ್ನು ಧರಿಸಿದವನಂತೆ ಶಾಂತವಾಗಿರಿ. ನಿಮ್ಮೆಲ್ಲರಿಗೂ ಈ ಶಿವರಾತ್ರಿ ಹಬ್ಬ ಶುಭವನ್ನುಂಟು ಮಾಡಲಿ, ಎಲ್ಲರಿಗೂ ಗೆಲುವನ್ನು ಉಂಟು ಮಾಡಲಿ. ಧನ್ಯವಾದಗಳು. ಥ್ಯಾಂಕ್ ಯು.